ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೀತಾರಂಥ ಒಂದು ವಿಶೇಷವಾದ ಜಾತ್ರೆ. ಯಾವ ದೇವಸ್ಥಾನಪ್ಪ? ಕರಿಸಿದ್ದೇಶ್ವರ ದೇವರ ಜಾತ್ರೆ. ಅದಕ್ಕೆ ಬರಲೇಬೇಕು ಅಂತ ಆ ಭಾಗದ ನಮ್ಮ ಎಲ್ಲ ಭಕ್ತರು ಆತ್ಮೀಯರು ಅಲ್ಲಿ ಕರೆದಿದ್ದಕ್ಕೋಸ್ಕರ ಇವತ್ತಿನ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಜೊತೆಗೆ ಆ ಒಂದು ಜಾತ್ರೆಯಲ್ಲಿ 16,000 ಜನ ಭಕ್ತರು ಸೇರ್ತಾ ಇರೋಂಥ ಸಂದರ್ಭ. ಜೊತೆಗೆ ಆ ಭಾಗದ ಭಕ್ತರು ಅಷ್ಟೂ ಜನಕ್ಕೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇರೋದು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಹಿಂದೂ ಧರ್ಮ ಉಳಿದಿರೋದೇ ಈ ರೀತಿ ಭಕ್ತಿಯಿಂದ, ದೇವರಿಂದ ಮತ್ತು ಈ ರೀತಿ ಭಕ್ತರಿಂದ. ನಾನು ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ದಾವಣಗೆರೆ ಒಂದು ಭಾಗದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ವಿಧಾನ ಪರಿಷತ್ತಿನ ಪದವೀಧರ ಚುನಾವಣೆ ನಡೀತಾ ಇರೋಂಥ ಸಂದರ್ಭದಲ್ಲೂ ಕೂಡ ನನ್ನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ನನ್ನ ಹತ್ರ ಬಂದು ಕರೆದಿದ್ದರು. ಹಾಗಾಗಿ ಇವತ್ತು ಬಂದಿದ್ದೇನೆ. ಮತ್ತು ನಾಳೆಯಿಂದ ಆ ಒಂದು ವಿಧಾನ ಪರಿಷತ್ತಿನ ಚುನಾವಣೆಗೆ ಮಾನ್ಯ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ರಾಷ್ಟ್ರೀಯವಾದಿ ರಘುಪತಿ ಭಟ್ ಅವರ ಗೆಲುವಿಗೆ ನಾನು ನಾಳೆಯಿಂದ ಮತ್ತಲ್ಲಿ ಓಡಾಟ ಮಾಡ್ತೇನೆ. ಹಾಗಾಗಿ ಇವತ್ತು ಆ ಒಂದು ಹಿಂದೂ ಧರ್ಮದ ಉಳಿವಿಗೆ ಎಲ್ಲ ವರ್ಗದ ಜನರು ಕೂಡ ಪ್ರಯತ್ನ ಮಾಡ್ತಾರೆ ಅಂತ ಒಂದು ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೇನೆ. ಇವತ್ತು ಈ ದೇವ್ರ ಕಾರ್ಯಕ್ರಮಕ್ಕೆ ಬಂದರೆ ನನಗೆ ತುಂಬ ಸಂತೋಷ ಕೂಡ ಆಗಿದೆ. ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಡೀತಾರಂಥ ಒಂದು ವಿಶೇಷವಾದ ಜಾತ್ರೆ. ಯಾವ ದೇವಸ್ಥಾನಪ್ಪ? ಕರಿಸಿದ್ದೇಶ್ವರ ದೇವರ ಜಾತ್ರೆ. ಅದಕ್ಕೆ ಬರಲೇಬೇಕು ಅಂತ ಆ ಭಾಗದ ನಮ್ಮ ಎಲ್ಲ ಭಕ್ತರು ಆತ್ಮೀಯರು ಅಲ್ಲಿ ಕರೆದಿದ್ದಕ್ಕೋಸ್ಕರ ಇವತ್ತಿನ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಜೊತೆಗೆ ಆ ಒಂದು ಜಾತ್ರೆಯಲ್ಲಿ 16,000 ಜನ ಭಕ್ತರು ಸೇರ್ತಾ ಇರೋಂಥ ಸಂದರ್ಭ. ಜೊತೆಗೆ ಆ ಭಾಗದ ಭಕ್ತರು ಅಷ್ಟೂ ಜನಕ್ಕೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇರೋದು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಹಿಂದೂ ಧರ್ಮ ಉಳಿದಿರೋದೇ ಈ ರೀತಿ ಭಕ್ತಿಯಿಂದ, ದೇವರಿಂದ ಮತ್ತು ಈ ರೀತಿ ಭಕ್ತರಿಂದ. ನಾನು ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ದಾವಣಗೆರೆ ಒಂದು ಭಾಗದ ವಿಧಾನ ಪರಿಷತ್ತಿನ ಪದವೀಧರ ಚುನಾವಣೆ ನಡೀತಾ ಇರೋಂಥ ಸಂದರ್ಭದಲ್ಲೂ ಕೂಡ ನನ್ನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ನನ್ನ ಹತ್ರ ಬಂದು ಕರೆದಿದ್ದರು. ಹಾಗಾಗಿ ಇವತ್ತು ಬಂದಿದ್ದೇನೆ. ಮತ್ತು ನಾಳೆಯಿಂದ ಆ ಒಂದು ವಿಧಾನ ಪರಿಷತ್ತಿನ ಚುನಾವಣೆಗೆ ಮಾನ್ಯ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ರಾಷ್ಟ್ರೀಯವಾದಿ ರಘುಪತಿ ಭಟ್ ಅವರ ಗೆಲುವಿಗೆ ನಾನು ನಾಳೆಯಿಂದ ಮತ್ತಲ್ಲಿ ಓಡಾಟ ಮಾಡ್ತೇನೆ. ಹಾಗಾಗಿ ಇವತ್ತು ಆ ಒಂದು ಹಿಂದೂ ಧರ್ಮದ ಉಳಿವಿಗೆ ಎಲ್ಲ ವರ್ಗದ ಜನರು ಕೂಡ ಪ್ರಯತ್ನ ಮಾಡ್ತಾರೆ ಅಂತ ಒಂದು ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೇನೆ. ಇವತ್ತು ಈ ದೇವ್ರ ಕಾರ್ಯಕ್ರಮಕ್ಕೆ ಬಂದರೆ ನನಗೆ ತುಂಬ ಸಂತೋಷ ಕೂಡ ಆಗಿದೆ.